ಇನ್ನು ಸಿನಿಮಾ ಶೂಟಿಂಗ್ ವೇಳೆ ಆಯತಪ್ಪಿ ಚಿತ್ರದ ನಾಯಕಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಹಗ್ಗದಲ್ಲಿ ನೃತ್ಯ ಮಾಡುವಾಗ ಆಯತಪ್ಪಿ ಬಿದ್ದಿದ್ದಾರೆ ನಟಿ ಶ್ರಾವ್ಯ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಈ ಘಟನೆ ನಡೆದಿದೆ. ನಟಿ ಸಾತ್ವಿಕಾ ಅಲಿಯಾಸ್ ಶ್ರಾವ್ಯ ಕೆಳಗೆ ಬಿದ್ದಿದ್ರಿಂದ ಕಾಲಿಗೆ ಗಾಯ ಆಗಿದೆ. ನಿರ್ದೇಶಕ ಓಂ ಪ್ರಕಾಶ್ ಅವರ ಪುತ್ರಿ ಸಾತ್ವಿಕಾ ಅಲಿಯಾಸ್ ಶ್ರಾವ್ಯ. ಮೋಡ ಕವಿದ ವಾತಾವರಣ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಸಿಂಪಲ್ ಸುನಿ ನಿರ್ದೇಶನದ ಚಿತ್ರದ ಶೂಟಿಂಗ್ ವೇಳೆ ಈ ಅವಘಡ ನಡೆದಿದೆ. ಕಾಲ್ ನೋವಿಂದ ಅರ್ಧಕ್ಕೆ ಹೊರಟು ಹೋಗಿದ್ದಾರೆ ನಾಯಕಿ ಶ್ರಾವ್ಯ. ಅಫ್ಕೋರ್ಸ್ ಕಾಲ್ ನೋವಿದ್ದಾಗ ಶೂಟಿಂಗ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕಾಲ್ ನೋವಿದ್ದರಿಂದ ಅರ್ಧಕ್ಕೆ ಚಿತ್ರೀಕರಣವನ್ನ ಮೊಟಕುಗೊಳಿಸಿ ಶ್ರಾವ್ಯ ಹೊರಟು ಹೋಗಿದ್ದಾರೆ. ಫಿಲ್ಮ್ ಬ್ಯೂರೋ ಕರೆಸ್ಪಾಂಡೆಂಟ್ ದೀಪಿಕಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಿಕಾ, ಮೋಡ ಕವಿದ ವಾತಾವರಣ ಚಿತ್ರದ ಒಂದು ಸಾಂಗ್ ಶೂಟ್ ಅನ್ಕೊಳ್ತೀನಿ. ಆ ಸಂದರ್ಭದಲ್ಲಿ ನಟಿ ಶ್ರಾವ್ಯ ಕೆಳಗೆ ಬೀಳ್ತಾರೆ, ಅವ್ರ ಕಾಲಿಗೆ ಗಾಯ ಆಗಿದೆ ಅಂತ ಕೂಡ ಮಾಹಿತಿ ಸಿಕ್ತು. ಸದ್ಯದ ಅಪ್ಡೇಟ್ಸ್ ಏನಿದೆ ದೀಪಿಕಾ? ಸಿಂಧೂರ, ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಶೂಟಿಂಗ್ ಆಗ್ತಾ ಇರುವಂತಹ ಸಿನಿಮಾ ಮೋಡ ಕವಿದ ವಾತಾವರಣ. ಈ ಸಿನಿಮಾದ ಶೂಟಿಂಗ್ ಇವತ್ತು ನಡೀತಾ ಇತ್ತು. ಸಿನಿಮಾದ ಒಂದು ಹಾಡಿನ ಚಿತ್ರೀಕರಣ ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ ಹಾಕೋದ್ರ ಮೂಲಕ ನಡೀತಾ ಇರುವಂತ ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿ ಒಂದು ಅವಘಡ ಸಂಭವಿಸಿದೆ. ಏನು ರೋಪ್ ಮೇಲೆ ನಿಂತ್ಕೊಂಡು ಒಂದು ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ನಟಿ ಸಾತ್ವಿಕಾ ಅಲಿಯಾಸ್ ಶ್ರಾವ್ಯ ಏನಿದ್ದಾರೆ ಜಾರ್ ಬಿದ್ದಿದ್ದಾರೆ. ಆ ಶೂಟಿಂಗ್ ಸಂದರ್ಭದಲ್ಲೇ ಆ ಒಂದು ಹಗ್ಗದಿಂದ ಜಾರಿ ಬಿದ್ದಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ಶೀಲಂ ಅನ್ನುವಂತಹ ನಾಯಕ ಚಿತ್ರದಲ್ಲಿ ಕಲಾವಿದ ನಾಯಕನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಸೊ ಅವರು ಹಗ್ಗದಲ್ಲೇ ಉಳ್ಕೊಂಡಿರುವಂತಹ ಒಂದು ಸೀನ್ ದೃಶ್ಯಾವಳಿ ಪವರ್ ಟಿವಿಗೆ ಲಭ್ಯವಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ಕೂಡ ನೋಡಿರ್ತೀರಾ. ಆ ಒಂದು ರೋಪ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ಸಾತ್ವಿಕಾ ಜಾರ್ ಬಿದ್ದಿದ್ದಾರೆ. ಪರಿಣಾಮ ಚಿಕ್ಕ ಪುಟ್ಟದಾಗಿ ಕಾಲಿಗೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಅವರು ಶೂಟಿಂಗ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ ಹೊರಟು ಹೋಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಮೋಡ ಕವಿದ ವಾತಾವರಣದ ಹಾಡಿನ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸದ್ಯಕ್ಕೆ ಶ್ರಾವ್ಯ ಹೋದ್ರೂ ಕೂಡ ಶೂಟಿಂಗ್ ನಡೀತಾ ಇದೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಿಕಾ ನಿಮ್ಮ ಡೀಟೇಲ್ಸ್ಗೆ.